ಭಾಳ ಇಂಪಾರ್ಟೆಂಟ್ ಮಸೂದೆಯನ್ನು ತಂದಿದ್ದಾರೆ. ನಾನು ಸ್ವಾಗತ ಮಾಡ್ತೀನಿ. ಓಕೆ, ಅವ್ರ ಬಿಲ್ಲಲ್ಲಿ ಭಾಳ ಉದ್ದೇಶಗಳನ್ನು ಇಟ್ಕೊಂಡಿದ್ದಾರೆ. ಏನು, ಆರೋಗ್ಯ ಸೌಲಭ್ಯ ಕೊಡಬೇಕು, ಆಹಾರ ಭದ್ರತೆ ಕೊಡಬೇಕು, ಈ ಥರದ್ದೆಲ್ಲ ಹೇಳಿದ್ದಾರೆ. ಅವರು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಲಿಲ್ಲ. ಅದಕ್ಕೆ ಹೇಳಿದ್ದು ಒಳ್ಳೆ ಬಿಲ್ಲು, ಅದ್ರ ಪರವಾಗಿ ನಾನೇ ವಿರೋಧ ಪಕ್ಷದ ನಾಯಕನಾಗಿ ನಾನೇ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಅದು ಲಸಿಕೆ ಹಾಕುವಂಥದ್ದು, ಜಾನುವಾರುಗಳ ನಷ್ಟದ ಸಂದರ್ಭದಲ್ಲಿ ಅವರಿಗೆ ಪರಿಹಾರ ಕೊಡುವಂಥದ್ದು, ಇದೆಲ್ಲ ಇದೆ ಇದರಲ್ಲಿ. ಭಾಳ ಇಂಪಾರ್ಟೆಂಟಾಗಿ ಅವರಿಗೆ ಸಿಗಬೇಕಾಗಿರೋವಂಥದ್ದು, ಅವ್ರ ಮೇಲೆ ಆಗ್ತಾ ಇರುವಂಥ ದೌರ್ಜನ್ಯದ ಬಗ್ಗೆ ಏನು ಪನಿಷ್ಮೆಂಟು ಅನ್ನೋದನ್ನು ಮಂತ್ರಿಗಳು ಹೇಳಿದರೆ, ಅಥವಾ ನಾನು ಹಿಂಗೆ ಮಾಡ್ತೀನಿ ಅನ್ನೋದಾದರೂ ಮಂತ್ರಿಗಳು ಹೇಳಬೇಕಾಯ್ತು. ತಮ್ಮ ಕಡೆ ಇಲ್ಲ. ಈಗ ಮಂಗಳೂರು ಕಡೆನೂ ಬರ್ತಾ ಇದ್ದಾರೆ ಅವರೆಲ್ಲ. ಮನೆ ಬಿಟ್ಟರೆ ಇನ್ನೊಂದು ವರ್ಷಕ್ಕೆ ಸೇರ್ತಾರೋ ಹೆಂಗೋ ಗೊತ್ತಿಲ್ಲ. ಅವರು ಎಲ್ಲಿ ಟೆಂಟ್ ಅಲ್ಲಿ ಇರ್ತದೋ ಅಲ್ಲಿ ಟೆಂಟ್ ಹಾಕ್ತಾರೆ. ಅವ್ರು ಟೆಂಟ್ ಕೊಡೋ ವ್ಯವಸ್ಥೆನೂ ಇದರಲ್ಲಿ ಏನು ಮೆನ್ಷನ್ ಮಾಡಿಲ್ಲ ವೆಂಕಟೇಶ್ ಅವರೇ. ಅವ್ರಿಗೆ ಮಳೆ ಬಂದಾಗ ಅವ್ರಿಗೆ ಬೇಕಾಗಿರೋದು ಟೆಂಟ್, ಇಂಪಾರ್ಟೆಂಟು ಟೆಂಟು. ಇಮಿಡಿಯೇಟಾಗಿ ಓಪನ್ ಆಗೋ ಥರ ಒಂದು ಟೆಂಟ್ ಕೊಟ್ಟರೆ ಅವರು ಬದುಕೋದಕ್ಕೆ ಅವಕಾಶ ಆಗ್ತದೆ. ಎರಡನೇದು, ಅವರು ಕೆಲವರೆಲ್ಲ ಹೆಣ್ಣುಮಕ್ಳ ಜೊತೆ ಬರ್ತಾರೆ. ಆ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳಾಗಿರುವಂಥ 10 ಕೇಸ್ಗಳಿದೆ. ಇದು ನಾರ್ಮಲ್ ಪೊಲೀಸ್ ಸ್ಟೇಷನ್ಗೆ ಹೋದರೆ ಅವ್ರು ಅಲ್ಲಿ ಮುಗಿಸ್ಕೊಂಡು ಅವ್ರ ಜೀವನ ಅಧ್ಯಕ್ಷರೇ ಅವ್ರು ಹೊಟ್ಟೋತಾರೆ ಇನ್ನೊಂದು ಕಡೆ. ಅವ್ರಿಗೇನು ಗೊತ್ತಾಗೋದೇ ಇಲ್ಲ. ಪೊಲೀಸ್ ಸ್ಟೇಷನ್ನು ಗೊತ್ತಿಲ್ಲ, ನ್ಯಾಯಾಲಯ ಗೊತ್ತಿಲ್ಲ, ಏನಿಲ್ಲ. ನೀವು ಕರೆದ ಕೈ ಕಟ್ಕೊಂಡು ಹೋಗಿ ನಿಂತ್ಕೊಂತಾರೆ ಪಾಪ ಅವರು. ನೀವು ಅವ್ರಿಗೆ ಇದರಲ್ಲಿ ಆ ಥರ ದೌರ್ಜನ್ಯ ಆದಾಗ ಅವ್ರಿಗೆ ಕಾನೂನು ಸೌಲಭ್ಯಗಳನ್ನು ಏನೇನು ಕೊಡ್ತೀರಾ ಅದನ್ನು ಇದರಲ್ಲಿ ಮೆನ್ಷನ್ ಮಾಡಬೇಕಾ? ಇಂಪಾರ್ಟೆಂಟ್ ಇದು. ನೀವು ಅವ್ರಿಗೆ ಬೆನಿಫಿಟ್ ಕೊಡ್ತೀರಾ ಅದಲ್ಲ ಇದು. ಏನೇನು ಅವ್ರಿಗೆ ಶಿಕ್ಷೆ ಏನು ಕೊಡ್ತೀರಾ, ಕಾನೂನು ಸೌಲಭ್ಯ ಕೊಡೋಕ್ಕೆ ಅವ್ರಿಗೆ ಹಣ ಎಷ್ಟು ಕೊಡ್ತೀರಾ, ಲಾಯರ್ನ ನೀವೇ ಫಿಕ್ಸ್ ಮಾಡ್ತೀರಾ, ಇದೆಲ್ಲ ಎಕ್ಸ್ಪ್ಲೈನ್ ಮಾಡಿದರೆ ಇನ್ನಷ್ಟು ಒಳ್ಳೇದಾಗ್ತಾ ಇತ್ತು. ಅದನ್ನು ಸೇರಿಸಿ ಒಟ್ಟಾರೆ ಈ ಕುರಿಗಾಯಿಗಳಿದಾರಲ್ಲ, ಭಾಳ ದೌರ್ಜನ್ಯಕ್ಕೆ ಒಳಗಾಗ್ದಂಥದ್ದು ಅವರು. ಅವ್ರಿಗೆ ಬಿಲ್ ತಂದಿದ್ದೀರಾ, ಸ್ವಾಗತ ಮಾಡ್ತೀನಿ. ಇನ್ನಷ್ಟು ಅವ್ರ ಮೇಲೆ ಯಾರು ದೌರ್ಜನ್ಯ ಮಾಡ್ತಾರೆ ಇನ್ನಷ್ಟು ಕಠಿಣ ಕಾನೂನುಗಳನ್ನು ತನ್ನಿ ಅನ್ನೋ ಆಗ್ರಹವನ್ನು ಸೇರಿಸ್ತೀನಿ. ಅದರ ಬಿಲ್ಲನ್ನು ಇನ್ಶೂರೆನ್ಸು ನೀವೇ ಇವಾಗ ಇದರಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ಶೂರೆನ್ಸು ಕೊಡ್ತಿರ್ತಾನೆ. ಇದೆ, ಅವೆಲ್ಲ ಸೇರಿದೆ. ಪ್ರೀಮಿಯಮು ನೀವೇ ಕಟ್ಟಬೇಕು.